ಈಗ ಪ್ರೆಗ್ನೆಂಟ್ ಇದ್ದಾಗ ಯಾವ್ಯಾವ ತರ ಆಹಾರ ತಿನ್ಬೇಕು, ಯಾವ್ಯಾವ ತರ ಆಹಾರ ತಿನ್ಬಾರ್ದು, ತಿಂದ್ರೆ ಏನಾಗುತ್ತಾ ತಿನ್ಲಿಲ್ಲ ಅಂದ್ರೆ ಏನಾಗುತ್ತ ಅನ್ನೋದು ಹೇಳ್ತೀನಿ. ಮೊದಲಾಗಿ ಯಾವ್ಯಾವ ತಿನ್ಬೇಕು ಅಂತ. ಈಗ ಮೇನ್ ಅಪ್ಪ ಏನಂದ್ರೆ ಹಾಲು ಏನಂತಾರಲ್ಲ ಅದು ಜಾಸ್ತಿ ತಿನ್ಬೇಕು. ಯಾಕಂದ್ರೆ ಅದರಲ್ಲಿ ಈಗ ಹಾಲು, ಮಜ್ಜಿಗೆ, ಮೊಸರು, ತುಪ್ಪ, ಗಿಣ್ಣು ಈ ತರ ಜಾಸ್ತಿ ತಿನ್ಬೇಕು. ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತ. ಅದು ಏನ್ ಮಾಡುತ್ತೆ ಅಂದ್ರೆ ಮಗುವಿಗೆ ಹಲ್ಲಾಗ್ಲಿ ಅಂದ್ರೆ ಮೂಳೆಗಳಾಗ್ಲಿ ಬೆಳೆಯೋಕೆ ಹೆಲ್ಪ್ ಮಾಡ್ತೈತಿ. ಅಂತವನ್ನ ಜಾಸ್ತಿ ತಿನ್ಬೇಕು. ಮತ್ತೆ ಎಲ್ಲ ತರಹದ ಕಾಳು ಕಡಿಗಳನ್ನು ತಿನ್ಬೇಕು. ಅದರಲ್ಲಿ ಫೈಬರ್ ಅದು ಜಾಸ್ತಿ ಇರ್ತೈತಿ. ಅದು ಗರ್ಭಿಣಿಯರಿಗೆ, ಪ್ರೆಗ್ನೆಂಟ್ ಇದ್ದವ್ರಿಗೆ ಒಳ್ಳೇದು, ಮತ್ತೆ ಮುಂದೆ ಮಗುವಿಗೂ ಬೆಳವಣಿಗೆಗೂ ಒಳ್ಳೇದಾಗುತ್ತೆ. ಎಲ್ಲ ತರದ ಕಾಳು ಕಡಿಗಳನ್ನು ತಿನ್ಬೇಕು. ಮತ್ತೆ ಚಿಕನ್ ಆಗ್ಲಿ, ಫಿಶ್ ಆಗ್ಲಿ ಇವು ಜಾಸ್ತಿ ತಿನ್ಬೇಕು. ಫಿಶ್ ತಿನ್ಬೇಕು. ಫಿಶ್ ಏನ್ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಹುಟ್ಟ ಮಕ್ಕಳಿಗೆ ಸ್ವಲ್ಪ ಮೆದುಳು ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತೈತಿ. ಆಮೇಲೆ ಎಲ್ಲ ನಟ್ಸ್ ಅಂದ್ರೆ ಗೋಡಂಬಿ, ಬಾದಾಮಿ, ಶೇಂಗಾ ಇಂಥವು ತಿನ್ಬೇಕು. ಇವು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಇದ್ರಾಗ ಪ್ರೋಟೀನ್ಸ್ ಜಾಸ್ತಿ ಇರುತ್ತಾ, ಫೈಬರ್ ಜಾಸ್ತಿ ಇರುತ್ತಾ, ಮತ್ತೆ ಮೆದುಳು ಬೆಳವಣಿಗೆಗೆ ಸಹಾಯ ಮಾಡ್ತವೆ ಎಲ್ಲ ನಟ್ಟುಗಳು ತಿನ್ನೋದ್ರಿಂದ. ನಿಮ್ಗೆ ಬಾದಾಮಿ, ಗೋಡಂಬಿ ಸಿಗ್ಲಿಲ್ಲ ಅಂದ್ರೆ ಶೇಂಗಾ ಕಾಳು ಇರುತ್ತ. ದಿನ ಇಷ್ಟು ರಾತ್ರಿ ಇದು ಒಂದು ಇಡೀ ಎಷ್ಟು ಬರ್ತಾರೆ ಶೇಂಗಾನ ನೆನೆ ಹಾಕ್ರಿ, ಮುಂಜಾನೆ ಅವನ್ನ ತಿನ್ರಿ. ಅದು ತಿನ್ನೋದ್ರಿಂದ ಭಾಳ ನಿಮಗೂ ಒಳ್ಳೇದು, ಮುಂದೆ ಪಾಪಗೂ ಒಳ್ಳೇದು. ಮತ್ತೆ ಎಲ್ಲ ತರದ ಹಣ್ಣುಗಳು ತಿನ್ರಿ. ಹಣ್ಣು ಮತ್ತೆ ಎಲ್ಲ ತರದ ಕಾಯಿಪಲ್ಯ, ಹಸಿರು ಎಲೆಗಳ ಕಾಯಿಪಲ್ಯ ಮತ್ತೆ ಕಾಳುಗಳು ಅವೆಲ್ಲಾನು ತಿನ್ರಿ. ನೆಕ್ಸ್ಟ್ ಯಾವ್ಯಾವ ಇವೆಲ್ಲ ತಿನ್ಬೇಕು. ತಿನ್ನೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತೆ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ ಮುಂದೆ ಹುಟ್ಟೋದಕ್ಕ. ಯಾವ್ಯಾವ ತಿನ್ನಬಾರ್ದಪ್ಪ ಅಂದ್ರೆ ಆಲ್ಕೋಹಾಲ್ ಅಂದ್ರೆ ಶರಾಯಿ ಕುಡಿಬಾರ್ದು. ಇವು ಕುಡಿಯೋದ್ರಿಂದ ಮಕ್ಕಳು ಮಿಸ್ಕ್ಯಾರೇಜ್ ಆಗುತ್ತೆ, ಅಬೋರ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಅವ್ರದ್ದು ಕುಡಿಯಕ್ಕೆ ಹೋಗ್ಬಾರ್ದು. ಮತ್ತೆ ಮಕ್ಕಳು ಹುಟ್ಟಿದ್ರು ಇನ್ನೂ 9 ತಿಂಗಳು ಆಗಿರಲ್ಲ ಅವಾಗ ಹುಟ್ಟುತ್ತಾವ. ಅಂತ ಹುಟ್ಟಿದ್ರೆ ಏನಾಗುತ್ತ ಬಹಳ ತೂಕ ಕಡಿಮೆ ಹುಟ್ಟುತ್ತಾವು. ಅವಕ್ಕೆ ಆರಾಮ್ ತಪ್ಪೈತಿ. ಅದಕ್ಕೆ ಶರಾಯಿ ಕುಡಿಬಾರ್ದು. ಮತ್ತೆ ಜಾಸ್ತಿ ಎಣ್ಣೆಲಿ ಕರೆದಿರ್ತಾರೆ ನೋಡು ಈ ಮೀನು. ನಮ್ಗ ಪ್ರೆಗ್ನೆಂಟ್ ಇದ್ದಾಗ ಏನು ಅದು ತಿನ್ಬೇಕನ್ಸ್ತಾ, ಇದು ತಿನ್ಬೇಕನ್ಸಂತ ಅದು ಹೊರಗಡೆ ರೋಡ್ ಸೈಡ್ ಮಾಡಿದ್ದು ತಿನ್ಬಾರ್ದು. ಮನೇಲಿ ನಿಮ್ಗೆ ಏನ್ ಬೇಕು ಅದನ್ನ ತಿನ್ನುವಂತ ರೀತಿಯಲ್ಲಿ ಮಾಡ್ಕೊಂತಿದ್ವಿ. ಈಗ ರೋಡ್ ಸೈಡ್ ಜಾಸ್ತಿ ಮಸಾಲೆ ಹಾಕಿ ಜಾಸ್ತಿ ಎಣ್ಣೆ ಕರೆದಿರ್ತಾರೆ. ಅದರಿಂದ ನಿಮ್ಗೂ ಆರೋಗ್ಯ ತಪ್ಪತೈತಿ, ಮುಂದೆ ಮಕ್ಕಳಿಗೂ ಪ್ರಾಬ್ಲಮ್ ಆಗುತ್ತೆ. ಅಂತವ್ ತಿನ್ಬಾರ್ದು. ಮತ್ತೆ ಅರ್ಧಂಬರ್ಧ ಕುದಿಸಿರೋ ತತ್ತಿ ಆಗ್ಲಿ, ಅರ್ಧಂಬರ್ಧ ಕುದಿಸಿರೋ ಚಿಕನ್ ಆಗ್ಲಿ ಇಂಥವ್ ತಿನ್ನಕ್ ಹೋಗ್ಬಾರ್ದು. ಇಂಥವ್ ತಿನ್ನೋದ್ರಿಂದ ನಿಮ್ಗೂ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಇವು ಯಾವ್ಯಾವ ತಿನ್ಬೇಕು, ಯಾವ್ಯಾವ ತಿನ್ಬಾರ್ದಂತ. ಧನ್ಯವಾದ.